ತಮಿಳುನಾಡು ರಾಜಕೀಯದಲ್ಲಿ ಇದೀಗ ಹೊಸ ಚರ್ಚೆಗಳು ಭುಗಿಲೇಳ್ತಾ ಇದೆ. ತಮಿಳುನಾಡಲ್ಲಿ ಸರ್ಕಾರ ರಚನೆಗೆ ವಿಜಯ್ ನಾನಾ ರೀತಿಯಾಗಿ ಕಸರತ್ತನ್ನು ನಡೆಸುವಂತಹ ಸಂದರ್ಭ ಒದಗಿ ಬಂದಿದೆ. ಏನಾಯ್ತು ಹಾಗಾದ್ರೆ ತಮಿಳುನಾಡು ರಾಜಕಾರಣ? ಎಸ್ 107 ಸ್ಥಾನ ಗೆದ್ರು ಮ್ಯಾಜಿಕ್ ಸಂಖ್ಯೆಗೆ ಬಿಗಿಲ್ ಭಾರಿ ಪರದಾಟವನ್ನ ಅನುಭವಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. 107 ಸ್ಥಾನ ಗೆದ್ರೂ ಕೂಡ ಮ್ಯಾಜಿಕ್ ನಂಬರ್ಗೆ ಭಾರಿ ತಳಲಾಟ ಎದುರಾಗಿದೆ. 118 ಶಾಸಕರ ಪಟ್ಟಿ ನೀಡುವುದಕ್ಕೆ ವಿಜಯ್ಗೆ ಗವರ್ನರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಟಿವಿಕೆಗೆ ಬೆಂಬಲ ಸೂಚಿಸಿದ್ದಾರೆ ಕಾಂಗ್ರೆಸ್ನ 5 ಶಾಸಕರು. ಆದ್ರೂ ಕೂಡ ಈಗ 5 ಶಾಸಕರು ಬೆಂಬಲವನ್ನ ಸೂಚಿಸಿದ್ರು. ಟಿವಿಕೆ ಅಂದ್ರೆ ವಿಜಯ್ ಬಳಿ ಸದ್ಯ 112 ಶಾಸಕರ ಬೆಂಬಲ ಇದೆ. ಇನ್ನ ಉಳಿದು 6 ಶಾಸಕರನ್ನ ಹೇಗೆ ತಮ್ಮ ಪಕ್ಷಕ್ಕೆ ಕರೆತರ್ತಾರೆ ವಿಜಯ್ ಅವರು ಅನ್ನೋದು ಈಗ ಸದ್ಯದ ಪ್ರಶ್ನೆ. ಬಹುಮತ ಸಾಬೀತಿಗೆ ವಿಜಯ್ಗೆ ಬೇಕಾಗಿರುವುದು ಇನ್ನು 6 ಶಾಸಕರ ಬಲ. ಮುಸ್ಲಿಂ ಲೀಗ್ ಮತ್ತು ಕೆಲ ಪಕ್ಷಗಳ ನಿಲುವು ಇವತ್ತು ಪ್ರಕಟ ಆಗುತ್ತೆ. ಇವತ್ತು ವಿಜಯ್ 118 ಶಾಸಕರ ಪಟ್ಟಿ ನೀಡುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಎನ್ನಲಾಗ್ತಾ ಇದೆ. ಎಸ್, ನಿಜಕ್ಕೂ ಕೂಡ ಇದು ಒಂದು ಕಡೆ ತಲೆ ಕೆಳಗಾಗ್ತಾ ಇದೆಯಾ? ವಿಜಯ್ ಅವರು ಗೆಲ್ಲೋದೇನೋ ಗೆದ್ದು ಬಿಟ್ರು, 107 ಸ್ಥಾನಗಳನ್ನ ತಮ್ಮ ತೆಕ್ಕೆಗೆ ಹಾಕೊಂಡ್ರು. ಬಟ್ ಎಲ್ಲ ಒಂದು ಕಡೆ 118 ಮ್ಯಾಜಿಕ್ ನಂಬರ್, 118 ಶಾಸಕರನ್ನ ಏನಾದರೂ ವಿಜಯ್ ಅವರು ಗೆದ್ದು ಬಿಟ್ಟಿದ್ರೆ ಇವತ್ತು ಯಾರನ್ನೂ ಕೂಡ ಬೇಡುವಂತಹ ಪರಿಸ್ಥಿತಿ ಇರಲಿಲ್ಲ. ಯಾರ ಮುಂದೆಯೂ ಕೂಡ ಮಂಡಿ ಊರುವಂತಹ ಅಗತ್ಯತೆ ಇರಲಿಲ್ಲ. 107 ಸ್ಥಾನ ಗೆದ್ದು ಮ್ಯಾಜಿಕ್ ಸಂಖ್ಯೆಗೆ ಈಗ ಬಿಗಿಲು ಒಂದು ಕಡೆ ಪರದಾಟವನ್ನ ಅನುಭವಿಸುವ ಪರಿಸ್ಥಿತಿ ಬಂದಿದೆ. 118 ಶಾಸಕರ ಪಟ್ಟಿ ನೀಡೋದಕ್ಕೆ ವಿಜಯ್ ಅವರಿಗೀಗ ಗವರ್ನರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಒಂದು ಕಡೆ ನಾನಾ ರೀತಿಯಾದಂತಹ ಚರ್ಚೆಗಳು ಗ್ರಾಸ ಆಗ್ತಾ ಇದೆ. ಇನ್ನೂ ಡಿಲೇ ಮಾಡೋದಕ್ಕಾಗೋದಿಲ್ಲ. ವಿತಿನ್ 48 ಅವರ್ಸ್ ಒಳಗಡೆ ಏನಾದರೂ ಒಂದು ನಿರ್ಧಾರವನ್ನ ಕೈಗೊಳ್ಳಿ ಅಂತ ಗವರ್ನರ್ ಅವರು ಕೂಡ ಹೇಳಿದ್ರು. ಈಗ ಮತ್ತೆ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಯ ಹೆಸರು ಬದಲಾವಣೆ ಆಗುತ್ತಾ? ವಿಜಯ್ ಅವರೇ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಮತ್ತೆ MK ಸ್ಟಾಲಿನ್ ಅವರೇ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ರಾಜ್ಯಪಾಲರು ಈ ಸ್ಫೋಟಕ ಹೇಳಿಕೆಯನ್ನ ಒಂದು ಇಂಗ್ಲಿಷ್ ಸುದ್ದಿ ಸಂಸ್ಥೆಗೆ ಕೊಟ್ಟಿದ್ದಾರೆ. ಅವ್ರ ಜೊತೆ ಮಾತಾಡಿದ್ದಾರೆ. ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಸರ್ಕಾರ ರಚನೆಯ ಬಗ್ಗೆ ಮಾತಾಡಿದ್ದಾರೆ. ಟಿವಿಕೆ ಸರ್ಕಾರ ರಚನೆಗೆ ರಾಜ್ಯಪಾಲರಿಂದ ಅಡ್ಡಿ ಆರೋಪ ಇದೀಗ ಕೇಳಿ ಬಂದಿರುವಂತದ್ದು. ತಮಿಳಿಗ ವೆಟ್ರಿ ಕಳಗಂ ಸರ್ಕಾರ ರಚನೆಗೆ ರಾಜ್ಯಪಾಲರು ಹಾಗಾದ್ರೆ ತಡೆ ಒಡ್ಡುತ್ತಾ ಇದ್ದಾರಾ? ಹೀಗಂತ ಒಂದು ಆರೋಪ ಕೇಳಿ ಬಂದಿದೆ. ಇವತ್ತು ತಮಿಳುನಾಡು ರಾಜ್ಯದಾದ್ಯಂತ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ನಡೆಸಲಿದೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಾರ್ಯಕರ್ತರು ಧರಣಿಯನ್ನ ಹಮ್ಮಿಕೊಳ್ಳಲಿದ್ದಾರೆ. ತಮಿಳುನಾಡು ಜಿಲ್ಲಾ ಕೇಂದ್ರಗಳಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಇವತ್ತು ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಂಡಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಟಿವಿಕೆಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಕೊಡಲೇಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಹೇಳಿ ಕೇಳಿ ಮಾಸ್ಟರ್ ಗೇಮ್ ಆಡಿರುವಂತಹ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತಹ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಸಂಸ್ಥಾಪಕ ವಿಜಯ್ ಅವರು ಗೆದ್ದಿದ್ರು ಕೂಡ ಯಾಕೆ ರಾಜ್ಯಪಾಲರು ಇಷ್ಟೊಂದೆಲ್ಲ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ಇವತ್ತು ತಮಿಳುನಾಡಿನಾದ್ಯಂತ 11 ಗಂಟೆಗೆ ಪ್ರತಿಭಟನೆಯನ್ನ ವಿಜಯ್ ಅವರ ಬೆಂಬಲಿಗರು, ಕಾರ್ಯಕರ್ತರು ಹಾಗೆ ಅವರ ಅಭಿಮಾನಿಗಳು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ನೇತೃತ್ವದ ಟಿವಿಕೆ
ಈಗಾಗಲೇ 108 ಸ್ಥಾನಗಳನ್ನು ಗೆದ್ದು ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಅಧಿಕಾರದ ಗದ್ದಿಗೆ ಏರೋದು ಅಷ್ಟು ಸುಲಭವಾಗಿ ಕಾಣ್ತಾ ಇಲ್ಲ ನೋಡಿ. ಕಾಂಗ್ರೆಸ್ 5 ಶಾಸಕರು ಬೆಂಬಲವನ್ನು ಕೊಟ್ಟು ಮ್ಯಾಜಿಕ್ ಸಂಖ್ಯೆ ತಲುಪೋದಕ್ಕೆ ವಿಫಲ ಆಗಿರೋದು ಸರ್ಕಾರ ರಚನೆಯಲ್ಲಿ ದೊಡ್ಡ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದೆ. ಇದರ ನಡುವೆ ಇದೀಗ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೆಕರ್ ಅವರು ಸರ್ಕಾರ ರಚನೆಯ ಕುರಿತು ಅತ್ಯಂತ ಕಠಿಣ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರು ನೀಡಿರುವ ಸಂದರ್ಶನದಲ್ಲಿ ಅತ್ಯಂತ ನೇರವಾದ ಮಾತುಗಳನ್ನಾಡಿದ್ದಾರೆ. ನನ್ನನ್ನ ಭೇಟಿ ಮಾಡಿ ಸರ್ಕಾರ ರಚಿಸುವ ಹಕ್ಕು ಮಂಡಿಸುವುದರಿಂದ ನಾನು ಕೇಳೋದು ಒಂದೇ ಪ್ರಶ್ನೆ, ಸರ್ಕಾರ ನಡೆಸೋದಕ್ಕೆ ಅಗತ್ಯ ಇರುವ ಶಾಸಕರ ಸಂಖ್ಯಾಬಲ ನಿಮ್ಮಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡಿದೆ. ಸದಸ್ಯರ ಬಲವಿಲ್ಲದೆ ಯಾರನ್ನು ಆಹ್ವಾನಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ರಾಜ್ಯಪಾಲರ ಖಡಕ್ ನಿರ್ಧಾರ ಆಗಿದೆ. ಇದು ವಿಜಯ್ ಅವರಿಗೆ ನುಂಗಲಾರದ ತುತ್ತಾಗಿದೆ. ಕೇವಲ ಸರ್ಕಾರ ರಚನೆಯ ಆಹ್ವಾನವಲ್ಲ, ಅದರ ನಂತರ ಅಸೆಂಬ್ಲಿಯಲ್ಲಿ ಬಹುಮತವನ್ನ ಸಾಬೀತುಪಡಿಸೋದು ಕೂಡ ಅನಿವಾರ್ಯ ಅಂತ ಅವರು ಒತ್ತಿ ಹೇಳಿದ್ದಾರೆ. ನಾನು ಪ್ರಮಾಣ ವಚನ ಬೋಧಿಸೋದಕ್ಕೆ ಸಿದ್ಧನಿದ್ದೀನಿ, ಆದರೆ ಅದಕ್ಕೆ ಬೇಕಾದ ಪೂರಕ ಪರಿಸ್ಥಿತಿ ಇನ್ನೂ ಕೂಡ ಸೃಷ್ಟಿ ಆಗಿಲ್ಲ ಅಂತ ಹೇಳೋದ್ರ ಮೂಲಕ ವಿಜಯ್ ಅವರ ಹಕ್ಕನ್ನ ನಾನು ತಡಿತಾ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಗವರ್ನರ್. ನೋಡ ಹಾಗಾದ್ರೆ ವಿಜಯ್ ಪರವಾಗಿ ಇವತ್ತು ಯಾವ್ಯಾವ ರೀತಿಯಲ್ಲಿ ಪ್ರತಿಭಟನೆ ನಡೆಯುತ್ತೆ ಏನು ಅಂತ.